SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಏನೇನಾದ್ರು ಅಂತ ಅಲ್ವಾ, ನೋಡಿ 35 ಲಕ್ಷ ರೂಪಾಯಿ ಕ್ಯಾಶ್ ಕೊಡಿ ಸ್ವಾಮಿ. ನಾನು ಪಿಕ್ಚರ್ ಮಾಡಲ್ಲ, ನಿಮ್ಗೆ ಪಿಕ್ಚರ್ ಮಾಡೋಕ್ಕಾಗಲ್ಲ, ನೀವು ಜೈಲಿಗೆ ಹೋಗ್ಬಿಟ್ಟಿದ್ದೀರಾ. ಜೈಲಿಂದ ಬಂದರೆ ನಿಮ್ಮ ಜನ ನೋಡಲ್ಲ. ಸರ್ ಸಿನಿಮಾ ಅಂದರೆ ಡ್ರಾಮಾ ಅಂದರೆ ಕಲಕಲ ಇರೋ ಸರ್ ಹೀರೋ. ಅವಾಗ ರಾಜ್ಕುಮಾರ್ ಮನೆ ಬಿಟ್ಟು ಜನ ಬರ್ತಾ ಇರಲಿಲ್ಲ. ಏನಕ್ಕೆ ನಾನು ನೋಡಬಾರ್ದು, ಯಾರು ಜನ ಸ್ಕ್ರೀನಲ್ಲಿ ನೋಡ್ಬೇಕು. ಆದ್ರೆ ನಾನು ಯಾರು ನೋಡಬಾರ್ದು. 100 ರೂಪಾಯಿ ಕೊಡೋ ವ್ಯಕ್ತಿ ಬಂದು ಸಿನಿಮಾ ಥಿಯೇಟರ್ ನೋಡ್ಬೇಕು ಅಂತ ಕಾಯೋದು. ಇವಾಗ ಬೀದಿಗೆ ಕುಣಿತಾರೆ ಹೀರೋಗಳು, ಬೀದಿಗೆ ಹೀರೋಯಿನ್ ಕುಣಿತಾರೆ. ಯಾರಿಗೆ ನೋಡ್ತಾರೆ ಥಿಯೇಟರ್ ಬಂದು ಸಿನಿಮಾ? ಮಾನ ಮರ್ಯಾದೆ ಮಾಡೋವ್ರೆ. ನಮ್ಮ ದುಡ್ಡು ತಗೋತಾರೆ, ಅಲ್ಲೋ ಟಿವಿ ದುಡ್ಡು ತಗೋದ್ರೆ ಏನ್ರಿ ಅದು ಅನ್ಯಾಯ? ಅಥವಾ ಸಿನಿಮಾ ಮಾಡ್ರಿ, ಹೋದ್ಸತಿ ಹೇಳ್ತಾ ಇದ್ದೀನಿ, ಈ ಸತಿ ಹೇಳ್ತಾ ಇದ್ದೀನಿ. ಅಥವಾ ಸಿನಿಮಾ ಮಾಡ್ರಿ, ಅಥವಾ ಟಿವಿ ಹೋಗ್ಬಿಟ್ಕೊಂಡು ಮಾತಾಡ್ಕೊಂಡು ಕಿಸ್ಕಿ ಸೇರಿಕೊಂಡು ನಕ್ಕೊಂಡು ಅದು ಮಾಡ್ಕೊಂಡು ಇರಲಿ. ಸಿನಿಮಾ ಮಾಡಿ ಪಡೆಯೋರು ಯಾಕೆ ಹಾಳು ಮಾಡ್ತೀರಾ? ಯಾಕೆ ಹಾಳು ಮಾಡ್ತೀರಾ? ಏನ್ರಿ ಒಬ್ಬರ ಮನೆ 50 ಕೋಟಿ ಹಾಕಿ, ಏನು 50 ಕೋಟಿ ಅಂದರೆ ಒಂದು ದೇಶ ಕಟ್ಬೋದು, ಒಂದು ಊರೇ ಕಟ್ಬೋದು. 50 ಕೋಟಿ ದುಡ್ಡಂದ್ರೆ ದುಡ್ಡಲ್ಲ 50 ಕೋಟಿ. ಎಷ್ಟು ಹೊಟ್ಟೆ ಸಿನಿಮಾ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಯಾರು ಗೊತ್ತಾ ಸಿನಿಮಾ ಮಾಡಿದ್ದೆ? ಪೇಪರ್ 50 ಕೋಟಿ ಲಾಸ್ ಆಯಿತು, 30 ಕೋಟಿ ಲಾಸ್ ಆಯಿತು, 50 ಕೋಟಿ ಲಾಸ್. ಸಾರಿ ನೈಟ್ ಪಡಿಯರ್ ಚೇಂಜ್, ಪಡಿಯರ್ ಚೇಂಜ್, ಡಿಸ್ಟ್ರಿಬ್ಯೂಟರ್ ಚೇಂಜ್, ನೈಟ್ ಯಾವ್ದಾದ್ರು ಕಾಲದಲ್ಲಿ ಕೇಳಿದ್ರೆ ಸ್ವಾಮಿ ನೀವು? ಇವತ್ತಿನೊಬ್ಬ ಪಡಿಯರು, ನಾಳೆ ಏನೋ ಸಿದ್ಧ ಬೆಳಿಗ್ಗೆ ಚೇಂಜ್ ಮಾಡಿದ್ರೆ ಇನ್ನೊಬ್ಬ ಪಡಿಯೋರು. ಇವನು ದುಡ್ಡು ತೆಗ್ತಾನೆ, ಡಿಸ್ಟ್ರಿಬ್ಯೂಟರ್ ಇವನು ದುಡ್ಡು ತೆಗ್ತಾನೆ. ನಾವು ಯಾರು ಕೇಳೋಣ? ಇನ್ನೆಲ್ಲಿ ನ್ಯಾಯ ಇದೆ, ನೀತಿ ಇದೆ ಹೇಳಿ? ನೀವೇ ಹೇಳಿ. ನನ್ನೇನು ತಪ್ಪಾದ್ರೆ ಸಾರ್ ನೀವು ತಪ್ಪಾಗ್ತಾ ಇದ್ದೀರಿ ಹೇಳ್ತಾರೆ. ಇವತ್ತು ರಾತ್ರಿ 12 ಒಬ್ಬ ಡಿಸ್ಟ್ರಿಬ್ಯೂಟರ್ ಅಂತ, ಬೆಳಿಗ್ಗೆ 7 ಗಂಟೆಯಿಂದ ಇನ್ನೊಬ್ಬ ಡಿಸ್ಟ್ರಿಬ್ಯೂಟರ್. ಇವನು ದುಡ್ಡು ತಗೊಂಡ ನ್ಯಾಯನ? ಯಾರು ಅಂತಾರೆ ಸಿನಿಮಾ ಅಂದರೆ? ನೀವೇ ಒಂದು ನ್ಯಾಯ, ನೀತಿ, ಧರ್ಮ ಅನ್ನೋದಿಲ್ವಾ? ಫೋನ್ ಎತ್ತಕ್ಕೆಲ್ಲ ಸರ್, ಅವನು ಏನು ಹೇಳ್ತಿದ್ರು? ದೊಡ್ಡ ಕಳ್ಳ ಕೊಳೆ ಮಗ, ನಾಯಿ ಸಾಕು, ನಾಯಿ ಕೊಡ್ತಾನೆ ದುಡ್ಡು ಕೇಳಕ್ಕೆ ಹೋದ್ರೆ ಲೋಪ ಕೊಳೆ ಮಗ. ತಲೆ ಗೊತ್ತಿದ್ದ ನೀನು? ನೀನು ನಮ್ಮನ್ನು ಪೋತಾಗೆಲ್ಲ ನೀನು ನಮ್ಮನ್ನಾಕೆ ಈ ಬಾಳೆ ಹಾಕಬಾರ್ದು. ಯಾವ ಸೂಳೆ ಮಗ 25 ಲಕ್ಷ ಕೊಟ್ಟೆ ಅವನ ಅಪಾರ್ಟ್ಮೆಂಟ್ ಒಳಗೆ. ಸೂಳೆ ಮಗನಿಗೆ ಕಿಷ್ಟ ಪಿಕ್ಚರ್ ಮಾಡ ಅವನ ಮಣ್ಣು ತೆಂಗಿಸ್ಕೊಂಡವ್ರೆ, ಓದಿಕೊಂಡು ಅವನೇ ಸೂಳೆ ಮಗ. ನಮ್ಮನ್ನು ಪೋತಾಗ ನಿನ್ನ ಅಪ್ಪನ ಕುಟುಂಬ ಪೋತಾಗಬೇಕು. ನೀನು ಚಿಕ್ಕವರೆಲ್ಲ ತೆಗಿಬಾರ್ದು ಫೋನ್ ನೀನು. ಆಮೇಲೆ ಅವ್ನು ಜೋಗಿ ಪ್ರೇಮ್ ಏನು ಸ್ವಾಮಿ, ಅವನಿಂದ ಅವನು ಉದ್ಧಾರ ಅವನೇ. ನಾನು 10 ಕಳಿಸ್ಕೊಂಡು 15 ವರ್ಷ ಆಯಿತು. ಎಷ್ಟು ಹೋಗಿದ್ದೀರಾ ಅವ್ರಿಗೆ? ಸುಳ್ಳು ನಮಗೆ ಅನ್ನಕ್ಕೆ ಕಸಿಲ್ವಾ, ದುಡ್ಡಿಗಿಲ್ವಾ? ಇವತ್ತಿಂದ ಇಷ್ಟು ಗಂಟೆ ಪಿಕ್ಚರ್ ಮಾಡಿ ಪಿಕ್ಚರು ಜೋಗಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.